ಹೆಚ್ಚಾಯ್ತು. ನಮಸ್ಕಾರ ಎಲ್ರಿಗೂ. ನಾನಿವಾಗ ದಿಲ್ಲಿಯ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ದಿಲ್ಲಿಯ ಐತಿಹಾಸಿಕ ಸ್ಥಳಗಳನ್ನು ಎಕ್ಸ್ಪ್ಲೋರ್ ಮಾಡೋಣ. ಟೈಮ್ ಇವಾಗ 8:33 ಆಗ್ತಾ ಇದೆ. ಮೊದಲು ಹೊಟ್ಟೆಗೆ ನಾನು ಹಾಕ್ಕೊಂಬಿಡ್ಬೇಕು. ಇವಾಗ ಕ್ಲಾಕ್ ರೂಮಲ್ಲಿ ಬ್ಯಾಗ್ ಇಡಕ್ಕೆ ಹೋಗ್ತಾ ಇದ್ದೀನಿ. ಬ್ಯಾಗ್ಗಳು ಅಂತ ಇದ್ದೀನಿ. ನಾನು ಇರೋದೇ ಒಂದು ಬ್ಯಾಗು. ಆ ಬ್ಯಾಗ್ನ ಇಡಕ್ಕೆ ಹೋಗ್ತಾ ಇದ್ದೀನಿ. 80 ರೂಪಾಯಿ ಇದ್ರ ಪ್ರೈಸ್ ಬಂದು. ಗೈಸ್, ಆ್ಯಕ್ಚುಲಿ ಇಂಡಿಯಾ ಗೇಟ್ಗೆ ಹೋಗೋಣ ಅಂತ ಇದ್ದಿದ್ದು, ಆದರೆ ಟೈಮ್ ಆಗೋಗ್ಬಿಟ್ಟಿದೆ. ಇಂಡಿಯಾ ಗೇಟ್ಗೆ ಈವ್ನಿಂಗ್ ಹೋಗೋಣ, ಸಾಯಂಕಾಲ ಹೋಗೋಣ. ಇವಾಗ ಮೊದಲು ಲಾಲ್ ಕಿಲಾ ಹೋಗೋಣ. ಗೈಸ್, ಇಲ್ಲಿ ನೀವು ದಿಲ್ಲಿಯಲ್ಲಿ ಬಂದಿದ್ದ ತಕ್ಷಣವೇ ನಿಮಗೆ ಆಟೋದವರು ಆಮೇಲೆ ಇನ್ನೂ ತುಂಬ ಜನನೇ ಅಡ್ಡ ಹಾಕ್ತಾರೆ. ಕ್ಯಾಬ್ ತೊಗೊಳ್ರಿ, ಆಮೇಲೆ ಆಟೋ ತೊಗೊಳ್ರಿ ಅಂತ 150-200 ರೂಪಾಯಿ ಹೇಳ್ತಾರೆ. ಆದರೆ ಮೆಟ್ರೋದಲ್ಲಿ ಬರೀ 40 ರೂಪಾಯಿಗೆ ಬರ್ಬೋದು ನೀವು. ನೋಡಿರಿ, ಇವಾಗ ನಾನು ಮೊದಲು ಲಾಲ್ ಕಿಲಾ ಹೋಗ್ತಾ ಇದ್ದೀನಿ. ಲಾಲ್ ಕಿಲಾ ಆದಮೇಲೆ ಜಾಮಾ ಮಸೀದ್ಗೆ ಹೋಗೋಣ. ಜಾಮಾ ಮಸೀದ್ಗೆ ಹೋಗಿ ನಮಾಜ್ ಮಾಡಿಕೊಂಡು ಆಮೇಲೆ ಹ್ಯೂಮನ್ ಸ್ಟಂಬ್ಗೆ ಹೋಗೋಣ. ಆಮೇಲೆ ಈವ್ನಿಂಗು ಇಂಡಿಯಾ ಗೇಟ್ಗೆ ಹೋಗೋಣ. ಇವತ್ತೇ ಫಸ್ಟ್ ಹೋಗ್ತಾ ಇರೋದು ಲಾಲ್ ಕಿಲಾಗೆ. ಬುಕ್ಗಳಲ್ಲಿ ನೋಡಿದ್ದೆ ಅಷ್ಟೇ, ಆದರೆ ಇವಾಗ ಕಣ್ಣು ಮುಂದೆ ನೀವು ರಿಯಲ್ ಆಗಿ ನೋಡ್ತೀನಿ. ನೀವು ನೋಡಿರಿ, ನಿಮಗೂ ತೋರಿಸ್ತೀನಿ. ಜಾಮಾ ಮಸೀದಿಗೆ ಹಿಂಗೆ ಹೋಗೋದು. ನಾವಿವಾಗ ಲಾಲ್ ಕಿಲಾ ಟಿಕೆಟ್ ತೊಗೊಳಕ್ಕೆ ಹಿಂಗಿಂದ ಹಿಂಗೆ ಹೋಗಬೇಕು. ಈ ಕಡೆ ನಾನು ಅವಾಗಿಂದ ಹುಡುಕ್ತಾ ಇದ್ದೀನಿ ಈ ಒಂದು ಬಾಟಲ್ನ ಡಸ್ಟ್ಬಿನ್ಗೆ ಹಾಕೋಕ್ಕೆ. ಈ ಲಾಲ್ ಕಿಲಾ ಸರೌಂಡಿಂಗು ಎಲ್ಲೂ ಕಾಣಿಸ್ಲೇ ಇಲ್ಲ ನನಗೆ ಡಸ್ಟ್ಬಿನ್ನು. ನನಗೇನು ಕಾಣಿಸ್ತಾ ಇದೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇವರು ಸರೌಂಡಿಂಗ್ ಎಲ್ಲ ಲಾಲ್ ಕಿಲಾ ಸರೌಂಡಿಂಗು ಹೆಂಗಿದೆ. ಎಲ್ಲಂದ್ರೆ ಪೇಪರು ಎಲ್ಲ ಬಿಸಾಕಿ ಸೊಗಾಯಿಸಿದ್ರು. ಸರೌಂಡಿಂಗ್ ಎಲ್ಲ ಫುಲ್ಲು ಗಲೀಜಾಗೆ ಇದೆ. ಅಷ್ಟೊಂದು ಜನ ಕ್ಲೀನ್ನೆಸ್ ಇಲ್ಲ ಲಾಲ್ ಕಿಲಾ ಸರೌಂಡಿಂಗು. ಸ್ಕೂಲಲ್ಲಾಗಲಿ ಮನೆಯಲ್ಲಾಗಲಿ ಹೇಳೋರು ನನಗೆ ಹಿಂದಿ ಒಂದು ಸ್ವಲ್ಪ ನಾನು ಹಿಂದಿ ಓದ್ಕೋ ಅಂತ ನಮ್ಮ ಅಪ್ಪನೂ ಹೇಳೋರು. ನಾನು ಕೇಳಲಿಲ್ಲ. ಇವಾಗ ನನಗೆ ಇಲ್ಲೇನೂ ಗೊತ್ತೇ ಆಗ್ತಿಲ್ಲ ಎಲ್ಲೆಲ್ಲಿ ಏನೇನಿದೆ ಅಂತ. ಎಲ್ಲ ಆ್ಯಕ್ಚುಲಿ ಎಲ್ಲ ಇಲ್ಲಿ ಹಿಂದಿ ಬೋರ್ಡ್ಗಳೇ ಐತೆ ಇಲ್ಲಿ ಜಾಸ್ತಿ. ನನಗೇನು ಗೊತ್ತಾಗ್ತಿಲ್ಲ ಇಲ್ಲಿ. ಇದರಿಂದ ನೋಡೋಕ್ಕೆ ಎಷ್ಟು ಚಿಕ್ಕದಾಗಿ ಕಾಣಿಸ್ತು. ಇಲ್ಲಿ ನೋಡಿದ್ರೆ ಎಲ್ಲ ದೊಡ್ಡ ದೊಡ್ಡ ಗೋಡೆಗಳಿದು. ನೋಡಿರಿ, ಎಷ್ಟೆಷ್ಟು ದೊಡ್ಡ ದೊಡ್ಡ ಬ್ರಿಕ್ಸಲ್ಲಿ ಕಟ್ಟಿದ್ದಾರೆ ಇದು. ರೆಡ್ ಫೋರ್ಟ್ ವಿತ್ ಮ್ಯೂಸಿಯಮ್ ಎರಡು ಸೇರಿಬಿಟ್ಟು ಟಿಕೆಟ್ ತಗೊಳ್ಳೋಣ. ಪ್ರತಿ ವರ್ಷ ನಮ್ಮ ಭಾರತದ ಪ್ರಧಾನಮಂತ್ರಿ ಆಗಿರೋರು ಇಲ್ಲಿ ಬಂದು ಆಗಸ್ಟ್ 15 ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲಿ ಬಂದು ಫ್ಲ್ಯಾಗ್ ಹಾಸ್ಟಿಂಗನ್ನು ಮಾಡ್ತಾರೆ. ಈ ಕೆಂಪು ಕೋಟೆಯನ್ನು 1648ರಲ್ಲಿ ಮುಘಲ್ ಎಂಪರಿಂದ ಶಹಜಹಾನ್ ಅವರು ಕಟ್ತಾರೆ. ಈ ಕೆಂಪು ಕೋಟೆನ ಏನಿದೆ ಇದು ಒಳಗಡೆ ಅನ್ನೋದನ್ನು ಹೋಗ್ಬಿಟ್ಟು ನೋಡೋಣ. ಅಲ್ಲೊಂದು ಮೊದಲು ಎಂಟ್ರೆನ್ಸಲ್ಲಿ ಒಂದು ಟಿಕೆಟ್ ಕೌಂಟರ್ ಇದೆ. ಆಮೇಲೆ ಇಲ್ಲೊಂದು ಟಿಕೆಟ್ ಕೌಂಟರ್ ಇದೆ.
ಇದು ಛತ್ತಾ ಚೌಕ್. ಮುಘಲರ ಕಾಲದಲ್ಲಿ ಈ ಛತ್ತಾ ಚೌಕಲ್ಲಿ ರೇಷ್ಮೆ, ಬೆಳ್ಳಿ, ಬಂಗಾರ, ರತ್ನಗಳು ಎಲ್ಲ ಲಕ್ಸುರಿ ಐಟಮ್ಸೇ ಮಾರ್ತಾ ಇದ್ರಂತೆ ಈ ಛತ್ತಾ ಚೌಕಲ್ಲಿ. ನೀವು ಇದನ್ನು ಏನು ನೋಡ್ತಾ ಇದ್ದೀರಲ್ಲ, ಇದನ್ನು ನೌಬತ್ ಖಾನ ಅಂತ ಹೇಳ್ತಾರೆ. ಅಂದರೆ ಇವಾಗ ರಾಜ ಮಹಾರಾಜರೆಲ್ಲ ಬರ್ತಾರಲ್ಲ, ಆವಾಗ ಡ್ರಮ್ಸ್ ಎಲ್ಲ ಪ್ಲೇ ಮಾಡ್ತಾರೆ. ನೀವು ಇದರಲ್ಲಿ KGF ಮೂವಿಯಲ್ಲಿ ನೋಡಿರ್ತೀರಲ್ಲ, ಸೇಮು ಅದೇ ಸೀನು, ಅದೇ ಥರ ಇಲ್ಲೂ ರಾಜ ಮಹಾರಾಜ ಅವ್ರು ಯಾರನ್ನ ಬರೋವಾಗ ಡ್ರಮ್ಸ್ ಎಲ್ಲ ಪ್ಲೇ ಮಾಡ್ತಾಯಿದ್ರಂತೆ. ಹಾಗೆ ಇನ್ನೊಂದು ಹೆಸರಿದೆ, ಇದು ನಕ್ಕರ್ ಖಾನ ಅಂತಲೂ ಹೇಳ್ತಾರೆ ಇದನ್ನು. ಇದ್ರೊಳಗಡೆ ಹೋಗೋಕ್ಕೆ ಇದು ಸಪ್ರೇಟಾಗಿ ಇಲ್ಲೂ ಟಿಕೆಟ್ ತೊಗೊಬೇಕಂತೆ. ಟಿಕೆಟ್ ಏನೋ ತೊಗೊತೀನಿ, ಆದರೆ ವಿಡಿಯೋ ರೆಕಾರ್ಡ್ ಮಾಡೋಂಗಿಲ್ಲಂತೆ. ನಿಮಗೆ ತೋರಿಸಿದ ಮೇಲೆ ನಾನು ಟಿಕೆಟ್ ತೊಗೊಳ್ಳೋದಿಲ್ಲ. ನಿಜವಾಗ್ಲೂ ನಾನೇನು ನೋಡ್ತೀನಿ ಅದು ನಿಮಗೂ ತೋರಿಸ್ಬೇಕು ಅಷ್ಟೇ. ನನ್ನ ಗೋಲ್ ಇರೋದೇ ಅದು. ನಾನೆಲ್ಲ ಹೋಗ್ತೀನಿ, ನಾನೇನು ನೋಡ್ತೀನಿ ಅದನ್ನು ನಿಮಗೆ ತೋರಿಸ್ಬೇಕು. ಅದನ್ನು ತೋರ್ಸೋಕ್ಕಾಗ್ದಿದ್ಮೇಲೆ ನಾನು ಹೋಗಲ್ಲ. ಅಲ್ಲಿ ಒಳಗಡೆ ಬಂದಮೇಲೆ ನೋಡಿ, ಇದೆಲ್ಲ ಈ ಥರ ಕಾಣಿಸುತ್ತೆ. ಇಲ್ಲಿ ಆಚೆ ಕಡೆಯಿಂದ ಫುಲ್ಲು ಎಲ್ಲ ರೆಡ್ಗೆ ಕಾಣಿಸ್ತು. ಇಲ್ಲಿ ವಾಶ್ರೂಮ್ಗೆ ಹೋಗೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಕಲರು ಬ್ರೌನ್ ಆಗಿದೆ. ಇಲ್ಲಿ ಆ್ಯಕ್ಚುಲಿ ಇದೆಲ್ಲ ರೂಮ್ಸ್ ಇರಬೇಕಂತ ಅಂದ್ಕೊತೀನಿ. ಇದೆಲ್ಲ ನಿಜವಾಗ್ಲೂ ಇದು ತುಂಬ ದೊಡ್ಡದಾಗಿದೆ. ಒಂದು 2 ಕಿಲೋಮೀಟ್ರ್ ಇರ್ಬೋದೇನೋ ಅಂದ್ಕೊತೀನಿ ನಾನು. ನೋಡ್ಬೋದು ಇಲ್ಲಿ ಯಾವುದೋ ಅರಬ್ಬಿ ಭಾಷೆ ಅಂತ ಅನ್ಸುತ್ತೆ. ಇದು ಅರಬ್ಬಿ ಭಾಷೆನಲ್ಲೆಲ್ಲ ಏನಂತ ಬರ್ದಿದ್ದಾರೆ ಇದು ಗೊತ್ತಾಗ್ತಿಲ್ಲ ನನಗೂ. ಅರ್ಧಕ್ಕರ್ಧ ಕಟ್ಟಾಗಿದೆ ಅದರಲ್ಲಿ. ಇದರೊಳಗಡೆ ಹೆಸರೆಲ್ಲ ಬರ್ದ್ಬಿಟ್ಟವ್ರೆ, DK ಅಂತ ಎಲ್ಲ ಧೂಳು ಹಿಡ್ದಿದೆ. ಏನಿದೆ ಗೈಸ್ ಇದರೊಳಗಡೆ, ಏನಿದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನೀವೇನು ಇದನ್ನು ನೋಡ್ತಾ ಇದ್ದೀರಲ್ಲ, ಇದನ್ನು ದಿವಾನೆ ಆಮ್ ಅಂತ ಹೇಳ್ತಾರೆ. ನಾನು ಬುಕ್ಗಳಲ್ಲಿ ನೋಡಿದ್ದೆ ಅಷ್ಟೇ, ಫಸ್ಟ್ ಸಲ ನೋಡ್ತಾ ಇದ್ದೀನಿ ನನ್ನ ಕಣ್ಣು ಮುಂದೆ. ತುಂಬಾ ಸಕ್ಕತ್ತಾಗಿದೆ. ನೀವು ದಿಲ್ಲಿಗೆ ನಾನು ಬಂದರೆ ಈ ರೆಡ್ ಫೋರ್ಟ್ನ ವಿಸಿಟ್ ಮಾಡಿ, ಚೆನ್ನಾಗಿದೆ. ನಾನಿವಾಗ ದಿವಾನೆ ಆಮ್ ಮುಂದ್ಗಡೆ ಇದ್ದೀನಿ. ಏನಿದು ದಿವಾನೆ ಆಮ್ ಏನಂದರೆ, ಇದು ಒಳ್ಳೆ ಕೋರ್ಟ್ ಇದ್ದಾಗೆ. ನಮ್ಮ ಊರುಗಳಲ್ಲೆಲ್ಲ ಮೊದಲೆಲ್ಲ ಪಂಚಾಯತ್ ಯಾವ ಥರ ಇರ್ತಿತ್ತು, ಇದು ಒಂದು ಕೋರ್ಟ್ ಇದ್ದಾಗೆ. ಸೊ ರಾಜ ಅಲ್ಲಿ ಕೂತ್ಕೊಳ್ತಾಯಿದ್ರು. ಅದ್ರ ಪಕ್ಕದಲ್ಲಿ 4 ಪಿಲ್ಲರ್ಗಳು ಕಾಣಿಸ್ತಾ ಇದೆಯಲ್ಲ, ಅಲ್ಲೆಲ್ಲ ಅವರ 3-4 ಜನ ಮಕ್ಕಳು ಕೂತ್ಕೊಳ್ತಾ ಇದ್ರಂತೆ. ಇನ್ನು ಮಿಕ್ಕಿದ್ದು ಮಂತ್ರಿಗಳೆಲ್ಲ ಇಲ್ಲಿ ಕೆಳಗಡೆ ಕೂತ್ಕೊಳ್ತಾ ಇದ್ರಂತೆ. ಇದನ್ನು ದಿವಾನೆ ಆಮ್ ಅಂತ ಹೇಳ್ತಾರೆ. ಗೈಸ್ ನನಗೆ ಹತ್ತು ಕಡೆಯಿಂದ ನೋಡೋಕ್ಕೇನೋ ಅಷ್ಟೊಂದು ವ್ಯೂ ಕಾಣಿಸಿಲ್ಲ. ಇಲ್ಲಿ ಸೈಡಲ್ಲಿ ಬಂದಿದ್ದ ತಕ್ಷಣ ಯಾವ ಥರ ಇದೆ ಅಂದರೆ ತುಂಬಾ ಸಖತ್ತಾಗಿದೆ. ಈ ಒಂದು ರಾಜ ಮಹಾರಾಜ ಅವ್ರು ಕುತ್ಕೊಳ್ತಾರಲ್ಲ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಮೇಲ್ಗಡೆ ಮಹಾರಾಜ ಅವ್ರು ಕುತ್ಕೊಳ್ತಾ ಇದ್ದಿದ್ದು, ಅದ್ರ ಕೆಳಗಡೆ ಇಲ್ಲಿ ಮಂತ್ರಿಗಳು ಕುತ್ಕೊಳ್ತಾ ಇದ್ದಿದ್ದಂಥ ಜಾಗ. ಇಲ್ಲೆಲ್ಲ ಫುಲ್ಲು ಗೋಲ್ಡ್ ಇತ್ತಂತೆ. ಇಲ್ಲಿ ಗೋಲ್ಡು ಮತ್ತು ಡೈಮಂಡ್ ಎಲ್ಲ, ವಜ್ರ ವೈಡೂರ್ಯಗಳಿಂದ ಇಲ್ಲೆಲ್ಲ ತುಂಬ ಜಾಸ್ತಿ ಇತ್ತಂತೆ ವಜ್ರ ವೈಡೂರ್ಯಗಳೆಲ್ಲ. ಎಲ್ಲ ಬ್ರಿಟಿಷರು ಕಿತ್ಕೊಂಡು ಹೋಗಿದ್ದಾರೆ. ಒಬ್ಬೊಬ್ಬನೇ ಓಡಾಡ್ತಾ ಇರೋದ್ರಿಂದ ಇವ್ರು ನನ್ನ ಫೋಟೋಗ್ರಾಫರ್ ಅಂತ ತಿಳ್ಕೊಂಡು ಸಿಕ್ಕಿರೋ ಜನರೆಲ್ಲ ನನ್ನ ಕೈಯಿಂದ ಫೋಟೋಗಳು ತೆಗೆಸ್ಕೊತಾ ಇದ್ದಾರೆ. ತುಂಬಾ ಸಕ್ಕತ್ತಾಗಿದೆ ಗೈಸ್. ಇದ್ರ ಆರ್ಕಿಟೆಕ್ಟ್ ಮಾತ್ರ ಏನೇನು ಯೋಚನೆ ಮಾಡಿಬಿಟ್ಟು ಮಾಡೋರು, ತುಂಬ ಸಕ್ಕತ್ತಾಗಿದೆ ಇದು. ದಿಸ್ ಒನ್ Theodora. What is your name? Theodora. You can Theodora. find me on TikTok TikTok. or Instagram. Theodora. Theodora, profa de arabă. Profa. Profa. Profa de la profesora. Profa Profa. de arabă. De arabă. Da. De arabă literară. Profa de arabă literară. Okay, okay. I have one YouTube channel. My YouTube channel name is Zamir with Nature.
Hi, I'm See here, Theodora. here. Oh, hi, I'm Theodora. I'm Theodora. here in India. I'm from Romania. From Romania. Yes, yes. How is its Red Fort? How is your feeling? My experience here are wonderful. It's Wonderful. the second day, yes. And Second the day. first time I visit India. Here I came for this is a spiritual trip for me. Yes, I can feel many connections. Many here. connections. Yes, I want to see all India. All India. Yes, and because I know I feel that if I visit all the countries, All the in countries. Oh, world, it's like I I am a- didn't visit any country Okay, because okay. India, it's a special country. You can't Yeah. see anywhere Yeah. what you can. I correct myself. I correct myself. You can feel what you feel, what you can't feel here Yeah. anywhere Anywhere. in this world. ಇದನ್ನ ರಂಗ್ ಮೆಹಲ್ ಅಂತ ಕರೀತಾರೆ. ಈ ಸೆಂಟ್ರಲ್ ಏನ್ ಕೆನಲ್ ನೋಡ್ತಾ ಇದ್ದೀರಾ, ಇದನ್ನ ನೆಹರೆ ಬಹಿಷ್ಟ್ ಅಂತ ಕರೀತಾರೆ. ಇಲ್ಲೆಲ್ಲ ನೀರು ಇರ್ತಾ ಇತ್ತು, ಇಲ್ಲೆಲ್ಲ ಫುಲ್ಲು ನೀರು, ಇಲ್ಲೆಲ್ಲ ಒಳ್ಳೆ ಫೌಂಟೇನ್ ಥರ. ಅಲ್ಲಿ ಆ ಜಾಗದಲ್ಲಿ ರಾಜ್ಕುಮಾರಿಯವರು ಕುತ್ಕೊಂಡು ತಂಪಾಗಿ ಅನುಭವನ ತಗೊಳ್ತಾ ಇದ್ರು. ಬೇಸಿಗೆಗಾಲದಲ್ಲಿ ಇಲ್ಲೂ ನೀರು ಬಿಡ್ತಾ ಇದ್ರಂತೆ. ಏನಕ್ಕಂದ್ರೆ ಈ ಬಿಲ್ಡಿಂಗ್ ಟೆಂಪರೇಚರು ತಣ್ಣಗಿರ್ಲಿ ಅಂತ. ನೋಡ್ರಿ, ಅಲ್ಲಿ ರಾಣಿಗಳೆಲ್ಲ ಕುತ್ಕೊಂಡು ಕಾಲಾಡಿಸ್ಕೊಂಡು ಮಜಾ ತಗೊಳ್ತಾ ಇದ್ರಂತೆ. ಏನು ಐಷಾರಾಮಿ ಜೀವನ ಅಲ್ಲ. ಖಾಸ್ ಮಹಲ್ ಅಂತೆ ಇದು. ಈ ಪ್ಲೇಸ್ ಎಲ್ಲ ಏನು ನೋಡ್ತಾ ಇದ್ದೀರಾ, ರಾಜ ಮಹಾರಾಜರವರು ಅನಿಮಲ್ಸ್ ಎಲ್ಲ ಆಟ ಆಡೋದನ್ನು ನೋಡಿಕೊಂಡು ಅನುಭವ ತೊಗೊಳ್ತಾ ಇದ್ರಂತೆ. ಜಾಗ ಎಲ್ಲ ಫುಲ್ಲು ಪ್ರೈವೇಟ್ ಇದು, ಬರೀ ರಾಜ ಮಹಾರಾಜ ಅವ್ರಿಗೆ ಅಷ್ಟೇ ಈ ಜಾಗ. ಇಲ್ಲಿ ಕುತ್ಕೊಂಡು ಅನುಭವನ ತೊಗೊಳ್ತಾ ಇದ್ರು. ಇಲ್ಲೆಲ್ಲ ಅನಿಮಲ್ಸ್ ಎಲ್ಲ ಆಡಿಸ್ತಾ ಇದ್ರಂತೆ. ಇಲ್ಲಿ ವೆಬ್ಸೈಟ್ नहीं आता है बनाना. हम लोग जो देख रहे हैं कुछ नई चीजें देखने के लिए मिल रहा है. वेबसाइट क्या वेबसाइट? गूगल पे जानो जाएगा आपको. गूगल पे पता नहीं भाई. वीडियो बनाते हो ना, हाँ, तो मतलब मान लो आपको कितने सब्सक्राइबर भाई आपके? मेरे अभी हो गए 5 मिलियन. 5 मिलियन. 5 मिलियन. वेबसाइट बनाओ, उसके जरिए दोनों गूगल पे भी सर्च होगे. कौन सा वेबसाइट? वेबसाइट होते हैं फोटो किसी का हो मेरी? हाँ भाई मेरी Google. फोटो किसी का हुआ है? हाँ भाई मेरी फोटो किसी का हुआ है? फोटो मेरी किसी का फोटो बढ़िया आंधी होगी. कौन सी फोटो? पुराने चीजों को यादाश्त करने के लिए आए. कौन सी फोटो? पुराने चीजों को यादाश्त करने के लिए आए. ಇದು ದಿವಾನೆ ಖಾಸ್ ಮೆಹಲ್ ಅಂತಾನು ಹೇಳ್ತಾರೆ ಇದನ್ನ. ಈ ಒಂದು ಜಾಗದಲ್ಲಿ ಮಯೂರ್ ಸಿಂಹಾಸನ ಇತ್ತಂತೆ. ಮಯೂರ್ ಸಿಂಹಾಸನಗೆ ಕೊಹಿನೂರ್ ಡೈಮಂಡು, ಸಾವಿರಾರು ರತ್ನಗಳೆಲ್ಲ ಇತ್ತಂತೆ. ಈ ಮೇಲ್ಗಡೆ ರೂಫ್ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಗೋಲ್ಡ್ ಎಲ್ಲ ಇತ್ತಂತೆ. 1739ರಲ್ಲಿ ನಾದಿರ್ ಶಾ ದೆಹಲಿಗೆ ಬಂದಾಗ ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ತಾನೆ. ಮೋತಿ ಮಸ್ಜಿದ್ 1663ರಲ್ಲಿ ಔರಂಗಜೇಬ್ ತನ್ನ ಪರ್ಸನಲ್ ಯೂಸ್ಗಾಗಿ ಅಂದರೆ ನಮಾಜ್ ಮಾಡೋದಕ್ಕೋಸ್ಕರ ಕಟ್ಟಿಸಿದಂತಹ ಮೋತಿ ಮಸ್ಜಿದ್ ಇದು. 1,60,000 ಖರ್ಚು ಮಾಡಿ ಎಲ್ಲ ಶುದ್ಧ ಬಿಳಿ ಮಾರ್ಬಲಲ್ಲಿ ಕಟ್ಟಿದಾರಂತೆ ಈ ಮೋತಿ ಮಸ್ಜಿದ್ನ. ಬರೀ ಬಾಗ್ಲು ನೋಡ್ರಿ, ಇದೆ ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ ಇದು. ಇದು ಸಾವನ್ ಪೆವಿಲಿಯನ್, ಇದು ಬೌದ್ಧಂ ಪೆವಿಲಿಯನ್. ಸಾವನ್ ಅಂದರೆ ಜುಲೈಯಿಂದ ಆಗಸ್ಟ್ ತಿಂಗಳು. ಆ ಸಮಯದಲ್ಲಿ ಮೊಘಲ್ ಫ್ಯಾಮಿಲಿ ಇಲ್ಲಿ ಬಂದು ಮಳೆ ನೋಡಿಕೊಂಡು ಆನಂದಿಸುತ್ತಿತ್ತಂತೆ, ಅಂದರೆ ಎಂಜಾಯ್ ಮಾಡ್ತಾ ಇದ್ರಂತೆ ಮಳೆ ನೋಡಿಕೊಂಡು. ಬೌದ್ಧನ್ ಅಂದರೆ ಆಗಸ್ಟಿಂದ ಸೆಪ್ಟೆಂಬರ್ ತಿಂಗಳು. ಈ ಸಮಯದಲ್ಲಿ ಮೊಘಲ್ ಫ್ಯಾಮಿಲಿ ಇಲ್ಲಿ ಇರ್ತಾ ಇದ್ರಂತೆ ಈ ಬೌದ್ಧನ್ ಪೆವಿಲಿಯನಲ್ಲಿ. ಜಾಫರ್ ಮೆಹಲ್ 1842ರಲ್ಲಿ ಬಹದ್ದೂರ್ ಶಾ ಜಾಫರ್ ಅವರು ಈ ಜಾಫರ್ ಮೆಹಲ್ನ ಕಟ್ಟಿಸ್ತಾರೆ. ಅವರೇ ಮೊಘಲ್ ಎಂಪೈರಿನ ಕೊನೆಯ ಎಂಪೈರರ್ ಆಗಿರ್ತಾರೆ. 1857ರಲ್ಲಿ ಬ್ರಿಟಿಷರು ಅವ್ರನ್ನ ಹುಮೆನ್ಸ್ ಟೋಂಬಲ್ಲಿ ಸರೆಂಡರ್ ಮಾಡ್ತಾರೆ. ಗೈಸ್, ಇಲ್ಲಿ ಜನರೆಲ್ಲ ತಲೆ ಕೆಡಿಸ್ಕೊಂತವ್ರು. ಇಲ್ಲಿ ನಿಜವಾಗ್ಲೂ ಏನೂ ಗೊತ್ತಾಗಲ್ಲ. ಇಲ್ಲಿ ಗೈಡ್ ಇಲ್ದಿರ ಬಂದರೆ ನಿಮಗೆ ಸುಮ್ಮನೆ ಇದೇನೋ ಕಲ್ಲಂತ ಅನ್ಸುತ್ತೆ ಅಷ್ಟೇ ನಿಮಗೆ. ಸೊ ನೋಡಿ ಗೈಸ್, ಇಲ್ಲಿ ಒಂದೊಂದರಲ್ಲೂ ಯಾವ ಥರ ಆರ್ಕಿಟೆಕ್ಟ್ ಇದೆ. ಇದು ಎಷ್ಟು ಸಕ್ಕದಾಗಿ ಆರ್ಕಿಟೆಕ್ಟ್ ಇದೆ ಇದು. ಅದ್ರ ಆಪೋಸಿಟ್ಟು ಇದು ಕಟ್ಟಿದ್ದಾರೆ. ಮತ್ತು ಇದು ಸೆಂಟ್ರಲ್ ಇದೆ. ಇದಾದಮೇಲೆ ಇನ್ನೊಂದು ಅಲ್ಲಿದೆ ನೋಡಿ ಗೈಸ್. ಇಲ್ಲಿ ತುಂಬಾ ಇದೆ ನೋಡೋದು. ಒಂದೊಂದು ಪಿನ್ನು ನಿಮಗೆಲ್ಲ ಅರ್ಥ ಆಗಬೇಕಂದ್ರೆ ನೀವು ಗೈಡಿಗೆ ತಗೊಳ್ಳೇಬೇಕು. ಸೊ ಗೈಡಿಗೆ ನಾನು ತೊಗೊಳ್ತಾ ಇದ್ದೆ, ಆದರೆ ವಿಡಿಯೋ ಮಾಡೋವಾಗಿಲ್ಲ ಅಂತೆ. ವಿಡಿಯೋ ಮಾಡೋವಾಗಿಲ್ಲ ಅಂದರೆ ನಾನು ತೊಗೊಂಡ್ಬಿಟ್ಟು ನಾನೇನು ಪ್ರಯೋಜನ, ನಾನು ಬಂದಿರೋದೇ ನಿಮಗೆ ತೋರಿಸೋದಕ್ಕೆ. ಗೈಸ್, ಅಲ್ಲಿ ಮುಂದ್ಗಡೆಯಿಂದ ನೋಡೋಕ್ಕೆ ಚೆನ್ನಾಗಿದೆ. ಈ ಜನರು ನೋಡ್ರಿ ಯಾವ ಥರ ಮಾಡಿಕ್ಕಿದ್ದಾರೆ, ಎಲ್ಲ ಹಾಳು ಮಾಡಿಕ್ಕಿದ್ದಾರೆ ಇಲ್ಲಿ.
ನೋಡಿ ಯಾವ ಥರ ಎಲ್ಲ ಹಾಳು ಮಾಡಿ ಇಕ್ಕಿದ್ದಾರೆ, ಎಲ್ಲ ಕೆತ್ತನೆ ಮಾಡಿ. ಮುಂದ್ಗಡೆಯಿಂದ ನೋಡೋಕೆ ಅಷ್ಟೊಂದು ಸಖತ್ತಾಗಿದೆ, ಆದರೆ ಇಲ್ಲಿ ನೋಡಿದ್ರೆ ಎಲ್ಲ ಕೆತ್ತನೆ ಮಾಡಿ ಹಾಳು ಮಾಡಿ ಇಕ್ಕಿದ್ದಾರೆ. ನೋಡ್ರಿ ಎಲ್ಲ ಬರೀ ಮೇನ್ ಜಾಗಗಳಲ್ಲಿ ಮಾತ್ರ ಕ್ಲೀನಾಗೈತೆ ಅಷ್ಟೇ. ಇಲ್ಲಿ ಸ್ವಲ್ಪ ನೀವೇನಾನ ಈ ಕಡೆ ಈ ಸೈಡ್ ಬಂದರೆ ಫುಲ್ಲು ಎಲ್ಲ ಒಳ್ಳೆ ಗಾರ್ಬೇಜ್ ಇದ್ದಂಗೆ ಐತಿದು. ಇಲ್ಲೇನೋ ಇದೆ ನೋಡಿ ಗೈಸ್, ಇದು ಸಕ್ಕತ್ತಾಗಿದೆ. ಇದು ಶಹಾ ಬುರ್ಜ್ ಅಂತೆ. ಇದು ನೆಹರೆ ಬೀಸ್ಟ್, ಎಲ್ಲ ವೈಟ್ ಮಾರ್ಬಲಿಂದ ಕಟ್ಟಿದ್ದಾರೆ ಇದು. ಸೊ ಗೈಸ್ ನಾನು ಮಾರ್ಬಲ್ಲು ಫಸ್ಟ್ ಸಲ ನೋಡ್ತಾ ಇರೋದು. ನೋಡಿ ಮಾರ್ಬಲ್ ಯಾವ ಥರ ಇದೆ, ಫುಲ್ಲು ಕೋಲ್ಡಾಗಿದೆ. ಆಚೆ ಕಡೆ ಎಷ್ಟೊಂದು ಬಿಸಿಲಾಗಿದೆ, ಅಷ್ಟೊಂದು ಬಿಸಿಲಿದ್ರು ನೋಡಿ ಎಷ್ಟು ಕೋಲ್ಡಾಗಿದೆ ಇದು. ಯಮುನಾ ನದಿಯಿಂದ ನೆಹರೆ ಬಹಿಷ್ಟಿಗೆ ನೀರನ್ನು ತಂದು ನೆಹರೆ ಬಹಿಷ್ಟಿಂದ ಶಾಬುರ್ಜಿಗೆ ಮೊದಲು ನೀರನ್ನು ಹರಿಸ್ತಾ ಇದ್ರಂತೆ. ಆ ಶಾಬುರ್ಜಿಂದ ಅರಮನೆಗಳೆಲ್ಲ ತಣ್ಣಗಿರೋದಕ್ಕೋಸ್ಕರ ಇಡೀ ಎಲ್ಲ ಅರಮನೆಗಳಿಗೆಲ್ಲ ನೀರು ಹರಿಸ್ತಾ ಇದ್ರಂತೆ ಶಾಬುರ್ಜಿಂದ. ಟೈಮ್ ಇವಾಗ 1:30 ಹತ್ತತ್ರ ಆಗ್ತಾ ಇದೆ. ನೋಡ್ಬೋದು ಸ್ಕೂಲ್ ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನನಗೂ ಸ್ಕೂಲ್ ಟ್ರಿಪ್ ಜ್ಞಾಪಕ ಬರ್ತಾ ಇದೆ. ನಮಗೂ ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು, ಆದರೆ ದಿಲ್ಲಿಗೆ ಅವತ್ತು ಕರ್ಕೊಂಬಂದಿಲ್ಲ. ನಾನು ಅಂದ್ಕೊಂಡಿರೋದು ರೆಡ್ ಫೋರ್ಟು, ಜಮಾ ಮಸೀದು, ಹ್ಯೂಮನ್ಸ್ ಟೋಂಬು, ಹಾಗೆ ಇಂಡಿಯಾ ಗೇಟು ಇದನ್ನೆಲ್ಲ ಒಂದೇ ದಿವಸದಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಅಂದ್ಕೊಂಡು ನಿಮ್ಗೆ ಹೇಳಿದ್ದೀನಿ. ನೋಡೋಣ ಆಗ್ತೈತೋ ಇಲ್ಲೋ ಇದನ್ನೆಲ್ಲ ಒಂದೇ ದಿವಸದಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಗೈಸ್ ನಾವೆಲ್ಲ ಇಷ್ಟೊತ್ತು ರೆಡ್ ಫೋರ್ಟ್ನ ನೋಡಿದ್ವಿ, ಕೆಂಪು ಕೋಟೆನ ನೋಡಿದ್ವಿ, ಲಾಲ್ ಕಿಲಾನ ನೋಡಿದ್ವಿ. ಆ್ಯಕ್ಚುಲಿ ಇದ್ರ ಹೆಸರು ಬಂದು ಮೊದಲು ಕಿಲಾಯೆ ಮುಬಾರಕ್ ಅಂತ ಇತ್ತಂತೆ. ಜನರು ಕೆಂಪು ಕಾಣಿಸ್ತೈತೆ ಅಂತ ಹೇಳ್ಬಿಟ್ಟು ರೆಡ್ ಫೋರ್ಟ್ ಅಂತ ಕರೆಯೋದನ್ನು ಸ್ಟಾರ್ಟ್ ಮಾಡಿದ್ರಂತೆ. ಹಾಗೆ ನಾವೆಲ್ಲ ದಿಲ್ಲಿ ಅಂತ ಏನು ಇವಾಗ ಕರಿತೀವಿ, ಇದ್ರ ಹೆಸರು ಮೊದಲು ಶಹಜಹಾನಾಬಾದ್ ಅಂತ ಇತ್ತಂತೆ. ಈ ರೆಡ್ ಫೋರ್ಟಲ್ಲಿ ನೋಡೋದು ಇನ್ನೂ ತುಂಬಾ ಇದೆ, ತುಂಬ ಮ್ಯೂಸಿಯಮ್ಗಳಿದೆ. ನಾನು ಅಷ್ಟೊಂದೇನೋ ಪಾಯಿಂಟ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿಲ್ಲ, ಏನಕ್ಕಂದರೆ ನನ್ನ ಹತ್ರ ತುಂಬಾ ಕಡಿಮೆ ಟೈಮ್ ಇದೆ. ಇನ್ನೂ ಒಂದು 3ರಿಂದ 4 ಪ್ಲೇಸ್ನ ಕವರ್ ಮಾಡಬೇಕು ಬರೀ ಈ ಒಂದು ದಿವಸದಲ್ಲಿ. ಸೋಡಾ ಕುಡಿದ್ಬಿಡ ಬೈ, ಸೋಡಾದು ಬಿಸಿಲು ಸಿಕ್ಕಾಪಟ್ಟೆ ಇದೆ ಗೈಸ್. ಇಲ್ಲಿ ಒಂದು ಸೋಡಾ ಕುಡ್ಕೊಂಡು ಸೀದಾ ಜಮಾ ಮಸೀದ್ಗೆ ಹೋಗೋಣ. ಗೈಸ್ ಹೆಚ್ಚಾಯಿತು.